ಸಂಡೂರು ತಾಲೂಕಿನ ವಿಠಲಾಪುರದಲ್ಲಿ ಇದು ಡಿಸೆಂಬರ್ 3ರಂದು ಬುಧವಾರ ಬೆಳಗ್ಗೆ ನಡೆದ ಸಂಕಲ್ಪ ಸಮರ್ಪಣಾ ಸಮಾವೇಶವನ್ನ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಸಚಿವರಾದ ಸಂತೋಷ್ ಲಾಡ್ ಅವರು ಸಂಸದರು ಹಾಗೂ ಶಾಸಕರು ಒಂದಿಗೆ ಭವ್ಯವಾಗಿ ಉದ್ಘಾಟಿಸಿದ್ದು, ಈ ಸಮಾರಂಭದಲ್ಲಿ ಸ್ಥಳೀಯರು, ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಚೈತನ್ಯವನ್ನ ತುಂಬಿದರು. ನಂತರ ಮಾತನಾಡಿದಂತಹ ಸಚಿವರಾದ ಸಂತೋಷ್ ಲಾಡ್ ಅವರು, ಸಂಡೂರಿನಲ್ಲಿ ನುಡಿದಂತೆ ನಡೆದು ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ನೀಡಿದ್ದೇವೆ. ರಸ್ತೆ, ಶಿಕ್ಷಣ, ಆರೋಗ್ಯ ಸೇರಿದಂತೆ ಹಲವು ಯೋಜನೆಗಳು ಪೂರ್ಣಗೊಂಡಿದ್ದು ಬಡವರ ಸೇವೆಗೆ ಸದಾ ನಿಲ್ಲುತ್ತೇವೆ. ಇದಕ್ಕೆ ಸಂಡೂರು ಕ್ಷೇತ್ರದ ಜನರ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಂದು ಹೆಮ್ಮೆಯಿಂದ ಹೇಳಿದರು. ಇದೇ ವೇಳೆ ಮಾತನಾಡಿದಂತಹ ಬಳ್ಳಾರಿ ಜಿಲ್ಲಾ ಸಂಸದರಾದ ಇ ತುಕಾರಾಂ ಅವರು, ಸಂಡೂರಿನ ಪರಿವರ್ತನೆ ಕಾಂಗ್ರೆಸ್ ಸರ್ಕಾರದ ದೃಢ ನೀತಿ ಫಲ ಎಂದು ಹೇಳಿದರು. ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರು ಮಾತನಾಡಿದ್ದು, ಈ ಕ್ಷೇತ್ರದಲ್ಲಿ ಶಾಸಕಿಯಾಗಿ ಮೊದಲ ಬಾರಿಗೆ ವಿಧಾನಸೌಧದಲ್ಲಿ ಬಿಎಸ್ಸಿ ನರ್ಸಿಂಗ್ ಕಾಲೇಜ್ ಸ್ಥಾಪನೆಗೆ ಪ್ರಸ್ತಾವನೆ ಸಲ್ಲಿಸಿದ್ದೆ. ಅದರಂತೆ ನನ್ನ ಈ ಒಂದು ಬೇಡಿಕೆಗೆ ಸರ್ಕಾರ ಬೆಂಬಲ ನೀಡಿದ್ದು, ಇದರಿಂದ ನನಗೆ ಕ್ಷೇತ್ರದಲ್ಲಿ ಸೇವೆ ಮಾಡಲಿಕ್ಕೆ ಇನ್ನಷ್ಟು ಶಕ್ತಿ ಬಂದಿದೆ. ಅದಕ್ಕಾಗಿ ಈ ಕ್ಷೇತ್ರದಲ್ಲಿ ಮನೆಯ ಮಗಳಾಗಿ ನನ್ನ ಉಸಿರು ಇರುವ ತನಕ ಸೇವೆ ಮಾಡುತ್ತೇನೆ ಎಂದಿದ್ದಾರೆ. ವೇದಿಕೆ ಮೇಲೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳಿಗೆ ನಿಗಮಗಳಿಂದ ಸೌಲಭ್ಯ ಹಾಗೂ ಸಹಾಯಧನ ಚೆಕ್ಗಳು ಸಚಿವರು, ಸಂಸದರು, ಶಾಸಕರು ವಿತರಿಸಿದ್ದು, ಈ ಸಂದರ್ಭದಲ್ಲಿ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ನ ರಾಜ್ಯ ಉಪಾಧ್ಯಕ್ಷ ತುಮಟಿ ಲಕ್ಷ್ಮಣ್, ಮಾಜಿ ವಿಪ್ ಸದಸ್ಯ ಕೆಎಸ್ಎಲ್ ಸ್ವಾಮಿ, ಲೀಡರ್ ಅಧ್ಯಕ್ಷ ಮುಂಡ್ರಗಿ ನಾಗರಾಜ್, ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಕೆಇ ಚಿದಾನಂದಪ್ಪ ಮತ್ತು ಪ್ರಚಾರ ಸಮಿತಿ ಅಧ್ಯಕ್ಷ ಈರಣ್ಣಗೌಡ, ಕಾಂಗ್ರೆಸ್ ಮುಖಂಡರಾದ ಅಕ್ಷಯ್ ಲಾಡ್, ಎ ಮಾನಯ್ಯ, ಏಕಾಮ್ರಪ್ಪ ಮತ್ತು ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಆಶಾಲತಾ ಹಾಗೂ ಪಕ್ಷದ ಮುಖಂಡರು, ಅನೇಕ ನಾಯಕರು ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಒಂದು 80 ಹಳ್ಳಿಗಳು, ಸುಮಾರು 6 ಗ್ರಾಮ ಪಂಚಾಯತಿ ಸೇರಿ ಸುಮಾರು 80,000ಕ್ಕೂ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಟಿಬಿ ಡ್ಯಾಮ್ನಿಂದ ನೀರು ಕೊಡಬೇಕಂತ ಹೇಳಿ ನಮ್ಮ ರಾಜಕೀಯ ಒಂದು ಇಚ್ಛಾಶಕ್ತಿ, ಜನರಿಗೆ ಮಾತನ್ನು ಕೊಟ್ಟಿದ್ವಿ. ಅದ ಪ್ರಕಾರವಾಗಿ ಸ್ಪಂದಿಸಿರ್ತಕ್ಕಂಥ ನಮ್ಮ ಸರ್ಕಾರ, ಸಾಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ, ನಮ್ಮ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಈ ಕಾರ್ಯಕ್ರಮದ ಮುಖಾಂತರ ಈ ಜನತೆ ಪರವಾಗಿ ನಾನು ಅವರಿಗೆ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಈಗ ನಮ್ಮ ಉಪಚುನಾವಣೆಯಲ್ಲಿ ಅನ್ನಪೂರ್ಣ ಅವರು 1 ವರ್ಷ ಆಯಿತು ಇಲ್ಲಿ ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿಯಾಗಿ ತುಕಾರಾಂ ರವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಹೈಲೈಟ್ ಆಫ್ ದ ಪ್ರೋಗ್ರಾಮ್ ಏನಂತಂದ್ರೆ, ಈ ಭಾಗದ 4 ಗ್ರಾಮ ಪಂಚಾಯತಿ ಹಳ್ಳಿಗಳಲ್ಲಿ ಮನೆ ಮನೆಗೆ ಕುಡಿಯಲಿಕ್ಕೆ ನೀರು ತರಿಸ್ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ವಿ. ಅದಕ್ಕೆ ಇವತ್ತು ತುಕಾರಾಂ ರವರು ನನಗಿಲ್ಲಿ ಆಹ್ವಾನ ನೀಡಿದ್ರು. ನಾನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಖುಷಿಯಿಂದ ಭಾಗಿಯಾಗಿದ್ದಂತೆ ಈ ಸಂದರ್ಭಕ್ಕೆ ಹೇಳಿಕೆ ಇಚ್ಛೆ ಬಯಸ್ತೇನೆ. ES ಆಸ್ಪತ್ರೆ ಆಗ್ಬೇಕಂದ್ರೆ ಮಿನಿಮಮ್ 50,000 IPI ನಂಬರ್ಗಳು ಬೇಕು. ಅದಕ್ಕೆ ಶೋಭಾ ಕರಂದ್ಲಾಜೆ ಮೇಡಮ್ ಅವರಿಗೆ ನಾನು 2 ಸಲ ಕಂಡಿದ್ದೇನೆ. ಕೇಂದ್ರ ಸಚಿವರುಗಳಿಗೂ ಲೆಟರ್ ಬರ್ತಿದ್ದೇನೆ. ನಾನು ಪರ್ಸನಲ್ ಆಗಿ ಕೂಡ ಕಂಡಿದ್ದೇನೆ. ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಗೂ ಲೆಟರ್ ಬರ್ತಿದ್ದೇನೆ. ಏನಂತ ಹೇಳಿದ್ದೇನೆ ಅಂತಂದ್ರೆ, ಒಂದೊಂದು ಜಿಲ್ಲೆಯಲ್ಲಿ IPI ಮೆಂಬರ್ಸ್ಗಳು ನಿಮಗೆ 50,000 ಸಿಗಲ್ಲ. 3 ಜಿಲ್ಲೆ ನಡಕ್ಕೆ, 2 ಜಿಲ್ಲೆ ನಡಕ್ಕೆ ನಮಗೆ ನೀವು ಮಾಡಿಕೊಟ್ರೆ, ಯಾಕಂದ್ರೆ ನಮ್ದು ಇಲ್ಲಿವರೆಗೆ 1,37,000 ಕೋಟಿ ಇದೆ ನನ್ನ ಪ್ರಕಾರ. ESI ಕಾಂಟ್ರಿಬ್ಯೂಷನ್ ಥ್ರೂಔಟ್ ಇಂಡಿಯಾ. ನಮ್ದು ಕರ್ನಾಟಕದ ಸುಮಾರು ವರ್ಷ ನೋಡ್ತಿದ್ರೆ 1,200 ಕೋಟಿ, 1,400 ಕೋಟಿ, 1,500 ಕೋಟಿ, 1,800 ಕೋಟಿವರೆಗೆ ಹೋಗ್ತದೆ. ಆ ಸಮರ್ಪಕವಾಗಿ ದುಡ್ಡು ಬರೋದಿಲ್ಲ. ನಮ್ಮಲ್ಲಿ ESI ಆಸ್ಪತ್ರೆಗಳ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಸಚಿವರುಗಳಿಗೆ, ಎಲ್ಲಾ ಸಂಸದರುಗಳಿಗೆ ನಮ್ಮಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಮೇಡಮ್ ಕೂಡ ಹೇಳಾಗಿದೆ. ಸೊ ಅದಕ್ಕೆ ಬಳ್ಳಾರಿ ಅಲ್ಲ, ಇಡೀ ಕರ್ನಾಟಕದಲ್ಲಿ 50,000 ಅಷ್ಟು IPI ಓಡಿಸ್ಬೇಕು. ಅಷ್ಟಿಲ್ಲ, 50,000 ಇಲ್ಲ ನಮಗೆ. ಜಿಲ್ಲೆಗೆ 50,000 ಇರಬೇಕು. ಇವತ್ತು ಗೊತ್ತಾಗಿದೆ, ಏಕಾಏಕಿ ಪೈಲಟ್ ಪ್ಲಾಂಟ್ ಏನೋ ಸರಿ ನಡೀತಾ ಇಲ್ಲ, ಪ್ರಾಫಿಟ್ ಇಲ್ಲ ಅಂತ ಹೇಳಿ ಔಟ್ಸೋರ್ಸ್ ಏಜೆನ್ಸಿಗೆ ತೆಗೆದಿದ್ದಾರೆ. ಆ ಔಟ್ಸೋರ್ಸ್ ಏಜೆನ್ಸಿ ಸುಮಾರು 450 ಜನ ಕೆಲಸ ಮಾಡ್ತಿರ್ತಕ್ಕಂಥದ್ದು. ತುಕಾರಾಂ ರವರು ಶಾಸಕರು ಅಲ್ಲಿ ಹೋರಾಟ ಮಾಡಿ ಅವ್ರನ್ನ ಮನವರಿಕೆ ಮಾಡಿಸಿ ಮತ್ತೆ ವಾಪಸ್ ತಗೊಳ್ತಿರ್ತಕ್ಕಂಥ ಮಾತು ಹೇಳಿದ್ದಾರೆ. ನಾನು ಕೂಡ ಒಬ್ಬ ಲೇಬರ್ ಮಿನಿಸ್ಟರ್ ಆಗಿ ನಮ್ಮ ಕಮಿಷನರ್ ಕೂಡ ಅವ್ರಿಗೆ ಮಾತನಾಡಕ್ಕೆ ಹೇಳ್ತೀನಿ. ಆದ್ರೆ ಇವತ್ತು ಟೈಮ್ ಇದ್ರೆ ನಾನು ಕೂಡ ಆ ಜಾಗಕ್ಕೆ ಹೋಗಿ ಬರ್ತೀನಿ. ಇಲ್ಲ, ಈಗ ಮೊನ್ನೆ ಏನಾಗಿದೆ, ಈ ಟ್ರಾನ್ಸ್ಪೋರ್ಟರ್ಸ್ ಏನಿದ್ರು ಮೊದಲಿಂದ ನಮ್ಮ ಸಂಡೂರು ತಾಲೂಕಿನಲ್ಲಿ, ಅವ್ರ ಸಹಕಾರ ತುಂಬಾ ಇದೆ. ಯಾವುದೇ ಟ್ರಾನ್ಸ್ಪೋರ್ಟ್ ಕಾಂಟ್ರಾಕ್ಟರು ಎಲ್ಲಾ ಸಂದರ್ಭದಲ್ಲಿ, ಕಷ್ಟ ಆದಂತ ಸಂದರ್ಭದಲ್ಲಿ ಯಾವತ್ತೂ ಜಿಂದಾಲ್ಗೆ ಸಹಕರಿಸಿದ್ದಾರೆ. ಇವತ್ತು ನಾನು ಜಿಂದಾಲ್ ಅವ್ರಿಗೆ ಮನೆ ಕೂಡ ಮಾಡ್ಕೊಂಡಿದ್ದೇನೆ. ಯಾರ್ಯಾರು 2 ವರ್ಷದಿಂದ 3 ವರ್ಷ ಟ್ರಾನ್ಸ್ಪೋರ್ಟರ್ಸ್ಗಳಿದ್ರು ಅವರಿಗೆ ಏನೋ ಒಂದು ಸಹಾಯ ಮಾಡ್ಬೇಕಂತಕ್ಕಂಥದ್ದು ಮಾತುಕತೆ ಆಗಿದೆ. ಬಹುತೇಕ ಮುಂದೆ ಬರ್ತಕ್ಕಂಥದ್ರಲ್ಲಿ ಯಾರು ಟ್ರಾನ್ಸ್ಪೋರ್ಟ್ ಕಾಂಟ್ರಾಕ್ಟರ್ ಮಾಡ್ತಿದ್ರು ನಮ್ಮ ಸಂಡೂರು ತಾಲೂಕಿನಲ್ಲಿ, ಅವರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡ್ತಕ್ಕಂಥದ್ದೊಂದು ಪ್ರೋಗ್ರಾಮ್ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳಿ ಇಚ್ಛೆ ಬಯಸ್ತೇನೆ.
ಇದು ಸೂರ್ಯ ನ್ಯೂಸ್ ಕನ್ನಡ.